ಇವ್ರು ನಡೆದಾಡುವ ದೇವರಪ್ಪ ಅಂತೇಳಿ, ದ ಮೂವಿಂಗ್ ಗಾಡ್. ಹೀಗಾಗಿ ಜಂಗಮರಿಗೆ ಒಂದು ದೇವರಷ್ಟ ಸಮಾನವಾದಂತಹ ಒಂದು ಏನಪ್ಪ ಅಂದ್ರೆ ಸ್ಥಾನಮಾನ. ಅದಕ್ಕಾಗಿ ಜಂಗಮರ ಮನೆಗೆ ಬಂದು ಹೋದ್ರೆ ಒಂದು ಪವಿತ್ರಪ್ಪ. ಅವ್ರು ನೀರು ಕಾಲು ತೊಳೆದ ನೀರನ್ನು ನಾವು ಮನೆಗೆ ಚಿಂಪಿಸಿದ್ರೆ ನಮ್ಮ ಮನೆ ಪವಿತ್ರ ಆಯಿತು. ಈಗ ಸತ್ತಾಗಿರ್ಬೋದು, ಹುಟ್ಟಿದಾಗಿರ್ಬೋದು, ಮತ್ತಲಾಗಿರ್ಬೋದು, ಎಲ್ಲ ಸಮಾನ ಮದುವೆಯಲ್ಲಿ ಆಗಿರ್ಬೋದು. ನಾವು ಜಂಗಮರನ್ನು ಬಿಟ್ಟು ವಿಶೇಷವಾಗಿ ನಾವು ಬ್ರಾಹ್ಮಣರ ಮತ್ತು ಅದರಂತ ಜಂಗಮರು ಇವ್ರನ್ನ ಬಿಟ್ಟು ಏನು ಮಾಡಲಿಕ್ಕೆ ಹೋಗೋದಿಲ್ಲ. ವಿಶೇಷ ಬ್ರಾಹ್ಮಣರಂತೆ ಎಲ್ಲ ಸಮುದಾಯಗಳು ಹೆಡ್ಡಪ್ಪ. ನಾವು ಅರ್ಚಕರು, ಪೂಜೆ ಮಾಡುವವರು, ಬಡ ಬ್ರಾಹ್ಮಣರು ಅಂತ ಹೇಳ್ತಾರೆ. ಹಾಗೆ ಇವರು ಬಡ ಜಂಗಮರು ಅಂತ ನಾವು ಕರ್ಕೋಬೋದಿಲ್ಲ ಅಂತಾರೆ. ಬಡತನ ಅದ ನಮ್ಮಲ್ಲಿ. ನಮ್ಮ ದೇಶಕ್ಕೆ ಕಂಟಿದ್ದು ದೊಡ್ಡ ಶಾಪ ಅದ ಬಡತನ. ಅದು ಕಾಲ ಇಷ್ಟ ಎಲ್ಲರಿಗೂ ಉದ್ಯೋಗ ಇಲ್ಲ. ಉದ್ಯೋಗ ಇಲ್ಲ ಅಂದ ತಕ್ಷಣ ಉತ್ಪನ್ನ ಇಲ್ಲ, ಉತ್ಪಾದನೆ ಇಲ್ಲ. ಉತ್ಪಾದನೆ ಅನ್ನೋದು ಉತ್ಪನ್ನ ಇಲ್ಲ, ಉತ್ಪನ್ನ ಮಾರಾಟ ಇಲ್ಲ, ದುಡ್ಡಿಲ್ಲ. ಹೀಗಾಗಿ ಬಡತನ ಅಂತ ಎಲ್ಲ ಸಮುದಾಯಕ್ಕೆ ಅದೇ. ಅದೇನು ಬಡತನ ಕೇವಲ ಈ ಒಂದು ದಲಿತರಿಗೆ, ಹಿಂದುಳಿದವ್ರಿಗೆ ಅಷ್ಟೇ ಅಲ್ಲ, ಎಲ್ಲ ಸಮುದಾಯದಲ್ಲೂ ಬಡವರಿದ್ದಾರೆ. ಆದರೆ ಅದನ್ನು ಪರಿಹಾರ ಮಾಡೋದಕ್ಕೆ ಸರ್ಕಾರಗಳಿದ್ದಾವೆ. ಸಮಸ್ಯೆಗಳಿಗೆ ಲೋಕ ಕಲ್ಯಾಣ ಕಾರಕವಾದಂಥ ವಿಚಾರ ನೆಲೆಗಟ್ಟಿನಲ್ಲಿ ಬಡತನ ಹೋಗಲಾಡಿಸೋ ಕೆಲಸವನ್ನು ಸರ್ಕಾರ ಮಾಡಬೇಕಾಗ್ತದೆ. ಅದು ಅದರ ಡ್ಯೂಟಿ. ಉದ್ಯೋಗ ಸೃಷ್ಟಿ ಮಾಡಿ ಎಲ್ಲರೂ ಉದ್ಯೋಗ ಸಿಗುವಂತ ಮಾಡಬೇಕಾಗಿದೆ ಅದ್ರ ಕೆಲಸ. ಯಾಕಂದರೆ ದೇ ಆರ್ ಗೆಟಿಂಗ್ ದ ಟ್ಯಾಕ್ಸ್. ನಮ್ಮಿಂದ ಟ್ಯಾಕ್ಸ್ ತೊಗೊಳ್ತಾರೆ. ಸ್ವತಃ ಸಿದ್ದರಾಮಯ್ಯ ಹೇಳ್ತಾರೆ, ಕರ್ನಾಟಕದಲ್ಲಿ ನಾವು 4.5 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ವಸೂಲು ಮಾಡ್ತೀವಿ.